ಕೌಟುಂಬಿಕ ಕಲಹದಿಂದಾಗಿ ನವ ವಿವಾಹಿತೆ ನೇಣಿಗೆ ಶರಣಾಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಮದ್ದೂರು ಮೂಲದ ಐಶ್ವರ್ಯ ಮೃತ ನವ ವಿವಾಹಿತೆಯಾಗಿದ್ದಾರೆ. ಅಂದರೆ ಕುಟುಂಬಸ್ಥರ ಮಧ್ಯೆ ಗಲಾಟೆ ಇತ್ತು. ತಾರಕಕ್ಕೇರಿ ನವ ವಿವಾಹಿತೆ ಹೊಸದಾಗಿ ಮದುವೆಯಾದಂತಹ ಯುವತಿ ನೇಣು ಹಾಕೊಂಡ್ಬಿಟ್ಟಿದ್ದಾರೆ. ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಆ ಯುವತಿಯ ಪೋಷಕರದ್ದಾಗಿದೆ. ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅವರೀಗ ಆಪಾದನೆ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳು 27ನೇ ತಾರೀಕು ಮದುವೆಯಾಗಿತ್ತು ಜೋಡಿ. ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಮಲ್ಲಸಂದ್ರದ ಲಿಖಿತ್ ನನ್ನ ಮದುವೆ ಆಗಿರ್ತಾರೆ. ಐಶ್ವರ್ಯ ಲಿಖಿತ್ ಸಿಂಹ ಅಂತೇಳಿ ಅವನ ಹೆಸರು, ಗಂಡನ ಹೆಸರು. ಮದುವೆ ಆದಾಗ್ಲಿಂದಲೂ ಕೂಡ ಗಂಡ ಹೆಂಡತಿ ಅತ್ತೆ ನಡುವೆ ಜಗಳ ದಿನನಿತ್ಯವೂ ಕೂಡ ನಡೀತಾ ಇತ್ತಂತೆ. ನಿನ್ನೆ ಲಿಖಿತ್ ಮನೆಗೆ ಐಶ್ವರ್ಯ ಪೋಷಕರು ಕೂಡ ಬಂದಿರ್ತಾರೆ. ಗಂಡನ ಮನೆಗೆ ಬಂದು ರಾಜಿ ಸಂಧಾನ ಕೂಡ ಮಾಡಿ ಹೋಗಿರ್ತಾರೆ. ಆದರೆ ರಾಜಿ ಸಂಧಾನವನ್ನು ಮಾಡಿ ಊರಿನ ಕಡೆಗೆ ಹೊರಟಿದ್ರು. ಊರ ಕಡೆಗೆ ಹೊರಟಿದ್ರು. ಆ ಟೈಮ್ನಲ್ಲಿ ಪೋಷಕರಿಗೆ ಶಾಕ್ ಆದಿತ್ತು. ಊರಿಗೆ ಹೋಗ್ತಾ ಇದ್ದಂತೆ ಒಂದು ಫೋನ್ ಬರುತ್ತೆ, ಐಶ್ವರ್ಯ ಇನ್ನಿಲ್ಲ ಅಂಥೇಳಿ, ನೇಣಿಗೆ ಶರಣಾಗಿದ್ದಾಳೆ ಅಂಥೇಳಿ. ಬಾಗಲಗುಂಟೆ ಠಾಣೆಗೆ ಮೃತಳ ಪೋಷಕರು ಈಗ ದೂರನ್ನು ಕೊಟ್ಟಿದ್ದಾರೆ. ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಇವರೇ ಗಂಡ ಮತ್ತು ಅವರ ತಾಯಿ ಅಂದರೆ ಅತ್ತೆ ಹೊಡೆದು ಸಾಯಿಸಿದ್ದಾರೆ ಅಥವಾ ಇವರೇ ನೇಣಿಗೆ ಹಾಕಿದ್ದಾರೆ, ಈಗ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ, ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ಬಾಗಲಗುಂಟೆ ಠಾಣೆಗೆ ಕಂಪ್ಲೇಂಟನ್ನು ಮಾಡಿದ್ದಾರೆ. ಕಳೆದ ತಿಂಗಳ 27ನೇ ತಾರೀಕು ಮದುವೆ ಆಗಿತ್ತು ಇವರಿಗೆ. ಬಟ್ ಅದೇನಾಯಿತು ಗೊತ್ತಿಲ್ಲ. ಯಾವ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು? ಡೌರಿ ವಿಚಾರಕ್ಕ ಅಥವಾ ನಾರ್ಮಲ್ ಆಗಿಯೇ ಗಂಡ ಹೆಂಡತಿ ಮಧ್ಯೆನ? ಗಂಡ ಕಿರುಕುಳ ಕೊಡ್ತಾ ಇದ್ನ? ಅತ್ತೆಯ ಟಾರ್ಚರ್ ಇತ್ತಾ? ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವರ ವಿರುದ್ಧವೂ ಕೂಡ ಸೂಕ್ತ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಈಗ ಐಶ್ವರ್ಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮಲ್ಲಸಂದ್ರದಲ್ಲಿ ಆಗಿರುವಂತಹ ಘಟನೆ ಇದು. ಮಂಡ್ಯದ ಮದ್ದೂರು ಮೂಲದ ಐಶ್ವರ್ಯ ಸಾವನ್ನಪ್ಪಿರುವಂತಹ ನವ ವಿವಾಹಿತೆ ಆಗಿದ್ದಾಳೆ. ಎಲ್ಲವೂ ಚೆನ್ನಾಗಿತ್ತು. ಆದರೆ ಅದಾದ ಮೇಲೆ ಈ ಥರದ ಕಲಹಗಳು ಉಂಟಾಗ್ತಾ ಇತ್ತು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ, ಪೋಷಕರು ಹೇಳ್ತಾ ಇದ್ದಾರೆ ಅತ್ತೆ ಹಾಗೆ ಗಂಡನೇ ಕೊಲೆ ಮಾಡಿರ್ಬೋದು ಅಂಥೇಳಿ. ಅಸಲಿಗೆ ಏನು ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಪ್ರಭು, ಏನು ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಏನು ಐಶ್ವರ್ಯ ಎಂಬ ಮಹಿಳೆ ನೇಣಿಗೆ ಶರಣಾಗಿರುವಂತ ರೀತಿಯಲ್ಲಿ ಮೃತದೇಹ ಪತ್ತೆ ಆಗಿರುವಂತದ್ದು. ಆದ್ರೆ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುತ್ತೆ. ಬೇರೆ ಮಂಡ್ಯ ಮೂಲದವರು ಕಳೆದ 1 ತಿಂಗಳ, ಇನ್ನೂ ಮದುವೆಯಾಗಿ 1 ತಿಂಗಳು ಸಂಪೂರ್ಣವಾಗಿಲ್ಲ, 1 ತಿಂಗಳ ಹಿಂದೆ ಆಕೆಯನ್ನ ಮದುವೆ ಮಾಡಿಕೊಟ್ಟಿರ್ತಾರೆ. ಬೆಂಗಳೂರಿನ ಮಲ್ಲಸಂದ್ರದಲ್ಲಿರುವಂತ ಲಿಖಿತ್ ಸಿಂಹ ಅಂತ ಏನಿದ್ದಾನೆ, ಈತನಿಗೆ ಮದುವೆಯನ್ನು ಮಾಡಿಕೊಡ್ಲಾಗಿರುತ್ತೆ. ಮದುವೆ ಮಾಡಿಕೊಟ್ಟ ಬಳಿಕ ಕೌಟುಂಬಿಕ ಕಲಹ ಮೇಲಿಂದ ಮೇಲೆ ನಡೀತಾನೆ ಇತ್ತು. ಏನು ಅತ್ತೆ ಮಾವ ಮತ್ತೆ ಮೈದುನ ಗಂಡ ಸೇರ್ಕೊಂಡು ಗಲಾಟೆಗಳನ್ನ ಮಾಡ್ತಾ ಇದ್ರು. ಆಕೆಗೆ ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ ಹೇಳಿ ಆಕೆ ಕೂಡ ಆರೋಪವನ್ನು ಮಾಡಿ ಗಂಡನ ಮನೆಯಿಂದ ತನ್ನ ತವರು ಮನೆಗೆ ತೆರಳಿರ್ತಾಳೆ. ಇದಾದ ಬಳಿಕ ಪುನಃ ವಾಪಸ್ ಬರ್ತಾಳೆ. ಮನೆಯವರೆಲ್ಲ ಬಂದು ರಾಜಿ ಸಂಧಾನ ಎಲ್ಲ ಮಾಡಿರ್ತಾರೆ. ಸೊ ನಿನ್ನೆ ಕೂಡ ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹಿಂದೆ ಅಂದ್ರೆ 1 ಗಂಟೆಗೂ ಮೊದಲು, ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವ್ರ ಮನೆಯಲ್ಲಿ ಕೂತು ಎಲ್ಲರೂ ರಾಜಿ ಪಂಚಾಯಿತಿ ಮಾಡಿ ಅವ್ರಿಗೆ ಬುದ್ಧಿವಾದವನ್ನ ಹೇಳಿ ಸರಿಯಾಗಿ ನಡೆಸ್ಕೋಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಅವರ ಸಂಬಂಧಿಕರು ಸ್ನೇಹಿತರು ವಾಪಸ್ ಆಗಿರ್ತಾರೆ. ಸೊ ಎಲ್ರು ಇನ್ನೂ ಸರಿಯಾಗಿ ಮನೆನೇ ಸೇರಿಲ್ಲ. ಅಷ್ಟರೊಳಗಾಗಿ ಈಕೆ ಮತ್ತೆ ನೇಣು ಹಾಕೊಂಡಿದ್ದಾಳೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಅವರು ಕರೆಯನ್ನ ಮಾಡ್ತಾರೆ. ಬಂದು ನೋಡ್ತಾರೆ. ಆದ್ರೆ ಆಕೆಯ ಕತ್ತಿನ ಸುತ್ತ ಕೆಲವು ಮಾರ್ಕ್ಗಳಾಗಿದೆ. ಇವೆಲ್ಲವನ್ನು ನೋಡಿದ್ರೆ ಅವರೇ ಆಕೆಯನ್ನ ಹತ್ಯೆಯನ್ನ ಮಾಡಿ ನೇಣು ಹಾಕಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುತ್ತಾ ಬಾಗ್ಲೂರು ಪೊಲೀಸರು ಆರೋಪಿತ ಪತಿ ಎಂದಿನ ಆತನನ್ನ ಈಗಾಗಲೇ ಲಿಖಿತ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಘಟನೆಗೆ ಸಂಬಂಧಪಟ್ಟಾಗಿಲ್ಲ ಆಕೆ ಜಗಳ ಮಾಡ್ಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ, ಇಲ್ಲ ಇವರೇ ಹೊಡೆದು ಆಕೆಯನ್ನ ಹತ್ಯೆಯನ್ನ ಮಾಡಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹವನ್ನ ಇಟ್ಟಿದ್ರ ಅನ್ನೋದು ಪೊಲೀಸ್ ತನಿಖೆಯಿಂದ ಹೊರಬರ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.